ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ದಿವಾಳಿಯತ್ತ ಬಾಂಗ್ಲಾದೇಶ, ಪಾತಾಳಕ್ಕೆ ಕುಸಿತು ಆರ್ಥಿಕತೆ. ಯೂನುಸ್ ಮಾಡೆಲ್ಗೆ ತುರ್ತು ಪರಿಸ್ಥಿತಿ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತುರ್ತು ಪರಿಸ್ಥಿತಿ. ಶೀಘ್ರದಲ್ಲಿ ಬಾಂಗ್ಲಾಗೆ ತುರ್ತು ಪರಿಸ್ಥಿತಿ ಎದುರಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ದೇಶದ ಆರ್ಥಿಕತೆ ದಿಢೀರಂತ ಕುಸಿತ ಕಂಡಿದೆ. ಬರಗಾಲ, ಕ್ಷಾಮದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಖುದ್ದು ಬಾಂಗ್ಲಾದವರೇ ಅಳೋಕ್ ಶುರು ಮಾಡಿದ್ದಾರೆ. ಅಲ್ಲಿನ ಉದ್ಯಮಿಗಳೇ ನಮ್ಮನ್ನ ಕಾಪಾಡಿ, ಬಾಂಗ್ಲಾ ನಾಶ ಆಗೋದನ್ನ ತಡೀರಿ ಅಂತ ಕರೆ ಕೊಡ್ತಿದ್ದಾರೆ. ಭಾರತದ ನಿರ್ಬಂಧ, ಯೂನುಸ್ ಗ್ಯಾಂಗ್ನ ನೀತಿಗಳು, ಟ್ರಂಪ್ರ ಟ್ಯಾರಿಫ್ ಬಾಂಗ್ಲಾದ ಕುತ್ತಿಗೆ ಹಿಸುಕ್ತಾ ಇದ್ದು ಬಾಂಗ್ಲಾ ಆರ್ಥಿಕತೆಯ ಅಧಪತನಕ್ಕೆ ಕಾರಣ ಆಗ್ತಾ ಇದೆ. ದೇಶದ GDP 36 ವರ್ಷಗಳಲ್ಲೇ ಅತಿದೊಡ್ಡ ಹಿನ್ನಡೆಯನ್ನ ಕಾಣ್ತಾ ಇದ್ದು ಬಡತನದ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಅಲ್ಲಿನ ಉದ್ಯಮಿಗಳಂತೂ ಯೂನುಸ್ ವಿರುದ್ಧ ದಂಗೆ ಏಳುವಷ್ಟು ರೊಚ್ಚಿಗೆದ್ದಿದ್ದಾರೆ. ಹಾಗಿದ್ರೆ ಬಾಂಗ್ಲಾ ಒಳಗೆ ನಿಜಕ್ಕೂ ಆಗ್ತಿರೋದೇನು? ಬಾಂಗ್ಲಾ ದಿವಾಳಿಗೆ ಟೈಮ್ ಬಾಂಬ್ ಫಿಕ್ಸ್ ಆಯ್ತಾ? ಟಿಕ್ ಟಿಕ್ ಅಂತ ಇದೆಯಾ? ಭಾರತ ಕೊಟ್ಟ ಏಟು, ಈಗ ಟ್ರಂಪ್ ಕೊಡ್ತಿರೋ ಪೆಟ್ಟು ಬಾಂಗ್ಲಾಗೆ ನುಂಗಲಾರದ ತುತ್ತ ಆಗ್ತಿರೋದು ಹೇಗೆ? ಬಾಂಗ್ಲಾದ ಈ ಪರಿಸ್ಥಿತಿ ಸ್ಟ್ರಾಟಜಿಕಲಿ ಭಾರತಕ್ಕೆ ಏನಾದರೂ ಲಾಭ ತರುತ್ತಾ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿ ನೋಡಿ. ದಿವಾಳಿಯತ್ತ ಬಾಂಗ್ಲಾ, ಟೈಮ್ ಬಾಂಬ್ ಎಂದ ಉದ್ಯಮಿಗಳು. ಸ್ನೇಹಿತರೆ, ಈಗ ಬಾಂಗ್ಲಾ ಪರಿಸ್ಥಿತಿ ಹೇಗಿದೆ ಅಂತ ನಾವು ಹೇಳೋದಕ್ಕಿಂತ ಬಾಂಗ್ಲಾದ ಉದ್ಯಮಿಗಳೇ ಏನ್ ಹೇಳ್ತಿದ್ದಾರೆ ಅಂತ ಕೇಳಿ. ಜುಲೈ 7ನೇ ತಾರೀಕು ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಜವಳಿ ಉದ್ಯಮಿಗಳೆಲ್ಲ ಮೀಟಿಂಗ್ ಮಾಡಿದ್ರು. ನಿಮಗೆ ಗೊತ್ತಿರೋ ಹಾಗೆ ಬಾಂಗ್ಲಾಗೆ ಜವಳಿ ಅನ್ನೋದು ದೇಹಕ್ಕೆ ರಕ್ತ ಸರಬರಾಜು ಮಾಡೋ ನರನಾಡಿ ಇದ್ದ ಹಾಗೆ. ಅಲ್ಲಿನ ಅನ್ನದಾತ, ಉದ್ಯೋಗದಾತ, ಆರ್ಥಿಕತೆಯ ಶಕ್ತಿದಾತ ಎಲ್ಲವೂ ಜವಳಿ ಉದ್ಯಮ. ಇದೇ ಉದ್ಯಮವನ್ನು ನಡೆಸೋರು ಅಲ್ಲಿ ಮೀಟಿಂಗ್ ಸೇರಿದ್ರು. ಬಳಿಕ ಅಲ್ಲೊಂದು ಪತ್ರಿಕಾಗೋಷ್ಠಿ ಕೂಡ ನಡೆಸಿ ನೇರವಾಗಿ ಬಾಂಗ್ಲಾ ಪರಿಸ್ಥಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಾಂಗ್ಲಾದ ಆರ್ಥಿಕತೆಗೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ತಕ್ಷಣಕ್ಕೆ ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆರ್ಥಿಕ ಕ್ಷಾಮ ಬರೋದನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ 1971ರಲ್ಲಿ ಅಂದ್ರೆ ಬಾಂಗ್ಲಾ ಲಿಬರೇಷನ್ ವಾರ್ ಟೈಮ್ನಲ್ಲಿ ಬುದ್ಧಿಜೀವಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಈಗ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಾವು ಇಂಧನ ಪೂರೈಕೆಗೆ ಹಣ ಕೊಡ್ತೀವಿ, ಆದರೆ ನಮಗೆ ಇಂಧನವೇ ಸಿಗ್ತಾ ಇಲ್ಲ. ನಾವು ಗ್ಯಾಸ್ ಪೂರೈಕೆಗೆ ಮನವಿ ಮಾಡ್ತೀವಿ, ಅವರು ಕೊಡೋದೇ ಇಲ್ಲ. ಈಗ ನಮ್ಮ ಕಾರ್ಖಾನೆಗಳು ಕ್ಲೋಸ್ ಆಗ್ತಿವೆ. ನಿಜವಾಗ್ಲೂ ನಮ್ಮ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸಾಲ ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ. ಏರ್ತಿರೋ ಬಡ್ಡಿಯನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಇದೊಂದು ಯೋಜಿತ ಪಿತೂರಿ. ಜವಳಿ ಉದ್ಯಮಿಗಳಿಗೆ ಬೆಂಬಲ ಕೊಡಲ್ಲ ಅಂದರೆ ಮೊದಲೇ ಹೇಳಿ, ನಾವು ನಮ್ಮ ಕೆಲಸವನ್ನ ನಿಲ್ಲಿಸ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯೂನುಸ್ ಅಂಡ್ ಗ್ಯಾಂಗ್ ವಿರುದ್ಧ. ಅಷ್ಟೇ ಅಲ್ಲ, ಪರಿಸ್ಥಿತಿ ಹೀಗೆ ಹೋದರೆ 1 ಅಥವಾ 2 ತಿಂಗಳಲ್ಲೇ ದೇಶದ ಅರ್ಧಕ್ಕರ್ಧ ಜವಳಿ ಫ್ಯಾಕ್ಟರಿಗಳು ಮುಚ್ಚಿ ಹೋಗ್ತವೆ. ಈಗಿರೋ 14ರಿಂದ 15% ಬಡ್ಡಿ ನಮಗೆ ಮರಣ ಶಾಸನ ಆಗ್ತಾ ಇದೆ. ಇಂಧನ ಪೂರೈಕೆ ಮಾಡಬೇಕಾಗಿರೋದು ಸರ್ಕಾರದ ಕೆಲಸ. ಅದನ್ನು ಮಾಡೋಕೆ ಆಗಲಿಲ್ಲ ಅಂದರೆ ದೇಶ ನಾಶ ಆಗೋದನ್ನು ಯಾರೂ ತಡೆಯೋಕೆ ಆಗಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈಗ ಬಾಂಗ್ಲಾದಲ್ಲಿ ದಂಗೆ ಎದ್ದಿರೋ ಯಾವ ಉದ್ಯಮಿಗಳು ಸಣ್ಣ ಪುಟ್ಟವರಲ್ಲ. ಬಾಂಗ್ಲಾದೇಶ್ ಟೆಕ್ಸ್ಟೈಲ್ ಮಿಲ್ಸ್ ಅಸೋಸಿಯೇಷನ್, ಫೆಡರೇಷನ್ ಆಫ್ ಬಾಂಗ್ಲಾದೇಶ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ಬಾಂಗ್ಲಾದೇಶ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್, BKMEA, BCI, ICC ಹೀಗೆ ಎಲ್ಲ ಜವಳಿ ದೈತ್ಯರು. ನಿಮ್ಗೆ ಗೊತ್ತಿರಲಿ, ಬಾಂಗ್ಲಾದ GDPಗೆ ಈ ಜವಳಿ ಉದ್ಯಮ ಒಂದೇ 13% ಕೊಡುಗೆ ಕೊಡ್ತಾ ಇದೆ. ದೇಶಕ್ಕೆ ಡಾಲರ್ ತರುವಲ್ಲಿ, ದೇಶದ ಎಕ್ಸ್ಪೋರ್ಟ್ ಅಲ್ಲಿ ಜವಳಿ ಉದ್ಯಮದ ಪಾಲು 80% ಇದೆ. ಉದ್ಯೋಗ, ಜೀವನ ಮಟ್ಟ ಸುಧಾರಣೆ, ವಿದೇಶಿ ವಿನಿಮಯ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲರೂ ಒಂದಲ್ಲ ಒಂದು ರೀತಿ ಈ ಉದ್ಯಮವನ್ನು ಅವಲಂಬಿಸಿದ್ದಾರೆ. ಇವತ್ತು ಬಾಂಗ್ಲಾ ಪಾಕಿಸ್ತಾನಕ್ಕಿಂತ ಇಷ್ಟು ಮುಂದೆ ಇದೆ ಅಂದರೆ ಅದರಲ್ಲಿ ಈ ಕ್ಷೇತ್ರದ ಪಾತ್ರ ತುಂಬ ದೊಡ್ಡದಿದೆ. ಚೀನಾ ಬಿಟ್ಟರೆ ಜಗತ್ತಿನ 2ನೇ ಅತಿ ದೊಡ್ಡ ಗಾರ್ಮೆಂಟ್ಸ್ ಉದ್ಯಮ ಅಂತ ಅಂದ್ಕೊಂಡಿರೋ ಬಾಂಗ್ಲಾ ಇಷ್ಟು ದಿನ ಪ್ರಾಮಿಸಿಂಗ್ ಎಕಾನಮಿ ಆಗಿತ್ತು. ಮೊನ್ನೆ ತನಕ ಬಾಂಗ್ಲಾ ಭಾರತದ ಸಮಕ್ಕೆ ಓಡ್ತಾ ಇದ್ದ ರಾಷ್ಟ್ರ ಆಗಿತ್ತು. ಪರ್ ಕ್ಯಾಪಿಟಲ್ ಇನ್ಕಮ್ ವಿಚಾರಕ್ಕೆ ಬಂದಾಗ ಬಾಂಗ್ಲಾ ಜನ ನಮಗಿಂತ ಚೂರು ಶ್ರೀಮಂತರು ಜಾಸ್ತಿ ಆಗಿಬಿಟ್ಟಿದ್ರು ಮಧ್ಯದಲ್ಲಿ ಒಂದ್ಸಲ. 2022ರಲ್ಲಿ ನಮ್ಮ ದೇಶದ ತಲಾ ಆದಾಯಕ್ಕಿಂತ ಬಾಂಗ್ಲಾದೇಶಿಯರ ತಲಾ ಆದಾಯ ಜಾಸ್ತಿ ಆಗಿತ್ತು. ಆದರೆ ಈಗ ಬಾಂಗ್ಲಾ ದಿನದಿನಕ್ಕೂ ಕೆಳಗೆ ಬಿದ್ದು ಹೋಗ್ತಾ ಇದೆ.
ಜವಳಿ ಉದ್ಯಮ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದು ಅಲ್ಲಿನ ಜನರ ಜೀವನ ಮಟ್ಟ ಕುಸಿದು ಹೋಗ್ತಾ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 36 ವರ್ಷಗಳ ಆರ್ಥಿಕ ಹಿನ್ನಡೆ, ಹೊಸದಾಗಿ 30 ಲಕ್ಷ ಬಡವರು. ಸ್ನೇಹಿತರೆ, ಬಾಂಗ್ಲಾ ದಿವಾಳಿ ಆಗ್ತಾ ಇದೆ, ನಾಶವಾಗ್ತಿದೆ ಅನ್ನೋದಕ್ಕೆ ಇದೇ ದೊಡ್ಡ ಕಾರಣ. ಕಳೆದ 1 ವರ್ಷದಿಂದ ಅಂದರೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಆದಾಗಿನಿಂದ ಯೂನಸ್ ಗ್ಯಾಂಗ್ನ ಅಹಂಕಾರ, ಉಗ್ರರ ಹೆಚ್ಚಳ, ಅದು ಬಿಟ್ಟರೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಆಗ್ತಾ ಇಲ್ಲ. ಅಲ್ಲಿನ ಪ್ರತಿಯೊಂದು ಕ್ಷೇತ್ರಕ್ಕೂ ಪೆಟ್ಟು ಬೀಳ್ತಾ ಇದೆ. ಉದ್ಯಮ ಕಿತ್ಕೊಂಡು ಹೋಗ್ತಾ ಇದೆ ಆರ್ಥಿಕತೆ. 2022ರಲ್ಲಿ ಬಾಂಗ್ಲಾ ವಾರ್ಷಿಕವಾಗಿ 7.1% GDP ಗ್ರೋತ್ ಕಂಡಿತ್ತು. ಆಗ ಭಾರತ 7% ಬೆಳವಣಿಗೆ ಕಂಡ್ರೆ ಪಾಕಿಸ್ತಾನ 4.8% ಬೆಳವಣಿಗೆ ಕಂಡಿತ್ತು. ಈಗ ಭಾರತ 7ರ ಸಮೀಪ ಓಡ್ತಾ ಇದ್ರೆ ಬಾಂಗ್ಲಾ ಜಸ್ಟ್ 3.3% ರೇಟಲ್ಲಿ GDP ಗ್ರೋತ್ ಕಾಣ್ತಾ ಇದೆ. 2024-25ನೇ ಸಾಲಿನಲ್ಲಿ ಬಾಂಗ್ಲಾ ಕಳೆದ 36 ವರ್ಷಗಳಲ್ಲೇ ಕನಿಷ್ಠ ಮಟ್ಟದ ಆರ್ಥಿಕ ಬೆಳವಣಿಗೆ ಕಂಡಿದೆ. ಬಾಂಗ್ಲಾದಂಥ ಯಂಗ್ ಎಕಾನಮಿ ತುಂಬ ಫಾಸ್ಟಾಗಿ ಓಡಬೇಕು, ಚಿಕ್ಕದಿನ್ನೂ ಕೂಡ. ಕನಿಷ್ಠ 6-8% ನಡುವೆನಾದರೂ ಅವರ ಗ್ರೋತ್ ರೇಟ್ ಇರಬೇಕು. ಆದರೆ ಯಾವುದೇ ರೀತಿ ಪಾಸಿಟಿವಿಟಿ ಕಾಣಿಸ್ತಾ ಇಲ್ಲ. ಹಣದುಬ್ಬರ ಏರಿಕೆ ಆಗ್ತಾ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಕಾರ್ಖಾನೆ ಮುಚ್ಚೋದು ದಿನನಿತ್ಯದ ಸುದ್ದಿಯಾಗಿದೆ. ಇದರ ಪರಿಣಾಮ 30 ಲಕ್ಷ ಜನ ಕಡು ಬಡವರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಬಾಂಗ್ಲಾದಲ್ಲಿ ದೇಶದ 4% ಸ್ಕಿಲ್ಡ್ ಲೇಬರರ್ಸ್ ಈ ವರ್ಷ ಕೆಲಸ ಕಳ್ಕೊಂಡಿದ್ದಾರೆ. ಲೋ ಸ್ಕಿಲ್ಡ್ ವರ್ಕರ್ಸ್ ಸಂಬಳ 2% ಕುಸಿದರೆ ಹೈ ಸ್ಕಿಲ್ಡ್ ವರ್ಕರ್ಸ್ ಸಂಬಳ 0.5% ಡೌನ್ ಆಗಿದೆ. ಅಂದರೆ ಬಾಂಗ್ಲಾದಲ್ಲಿ ಸಂಬಳ ಜಾಸ್ತಿ ಆಗೋದ್ರ ಬದಲಿಗೆ ಇರೋಷ್ಟು ಬರ್ತಾ ಇಲ್ಲ, ಕಮ್ಮಿ ಆಗ್ತಿದೆ, ಡೌನ್ ಆಗ್ತಾ ಇದೆ. ಬಾಂಗ್ಲಾ ದಿನೇ ದಿನೇ ಇದೇ ಪರಿಸ್ಥಿತಿಯಲ್ಲಿ ಮುಂದುವರೆದ್ರೆ 20 ಲಕ್ಷ ಜನ ಕೆಲವೇ ದಿನಗಳಲ್ಲಿ ಮತ್ತೆ ಹೊಸದಾಗಿ ಕಡು ಬಡವರ ಪಟ್ಟಿಗೆ ಸೇರ್ಪಡೆಯಾಗ್ತಾರೆ ಅಂತ ಆರ್ಥಿಕ ತಜ್ಞರು ಹೇಳಿದ್ದಾರೆ. ಇದೇ ಕಾರಣಕ್ಕೆ ಬೇಗ ಎಚ್ಚೆತ್ಕೊಳ್ಳಿ, ಬೇಗ ಏನಾದರೂ ಮಾಡಿ ಅಂತ ಯೂನಸ್ ಸರ್ಕಾರಕ್ಕೆ ಎಲ್ಲ ಕಡೆಯಿಂದ ಒತ್ತಡ ಶುರುವಾಗಿದೆ. ಆದರೆ ಸೋ ಕಾಲ್ಡ್ ಆರ್ಥಿಕ ತಜ್ಞ, ಸ್ಮಾಲ್ ಫಿನಾನ್ಸ್ ಗೈ ನೊಬೆಲ್ ಯೂನಸ್ ಮಾತ್ರ ಇದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಾ ಇಲ್ಲ. ಆತನಿಗೆ ಹೇಗಾದರೂ ಮಾಡಿ ಅಧಿಕಾರ ಉಳಿಸ್ಕೊಳ್ಳೋದು, ಪಾಕ್ ಜೊತೆಗೆ ಕೋಲಾಟ ಆಡೋದೇ ದೊಡ್ಡ ಬಿಸ್ನೆಸ್ ಆಗಿ ಹೋಗಿದೆ. ಇದರ ಪರಿಣಾಮ ಅಲ್ಲಿ ಮುಂದೆಯೂ ದೊಡ್ಡ ಆಪತ್ತು ಕಾದಿದೆ ಅಂತ ಬಾಂಗ್ಲಾ ಆರ್ಥಿಕ ತಜ್ಞರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಸದ್ಯಕ್ಕೆ ಬಾಂಗ್ಲಾದ ಪರಿಸ್ಥಿತಿ ICUನಲ್ಲಿದೆ ಅನ್ನೋದನ್ನ ಅಲ್ಲಿನ ಉದ್ಯಮಿಗಳೇ ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತು. ಆದರೆ ಇದಕ್ಕಿಂತ ಹೀನಾಯ ಸ್ಥಿತಿ ಮುಂದೆ ಬಾಂಗ್ಲಾಗೆ ಬರುತ್ತೆ. ಯಾಕಂದ್ರೆ ಬಾಂಗ್ಲಾಗೆ ಭಾರತ ಕೂಡ ದೊಡ್ಡ ಪೆಟ್ಟು ಕೊಟ್ಟಿದೆ. ಇತ್ತೀಚೆಗೆ ಆರಂಭದಲ್ಲಿ ಟ್ರಾನ್ಸಿಟ್ ಫೆಸಿಲಿಟಿಯನ್ನ ಬಂದ್ ಮಾಡ್ತು. ಅಂದ್ರೆ ಬಾಂಗ್ಲಾ ಭಾರತದ ಬಂದರುಗಳ ಮೂಲಕ 3ನೇ ರಾಷ್ಟ್ರಕ್ಕೆ ತನ್ನ ಸರಕುಗಳನ್ನು ಕಳಿಸೋ ಹಾಗಿಲ್ಲ ಅಂತ ಭಾರತ ಆಕ್ಷನ್ ತಗೊಳ್ತು. ಭಾರತದ ಎದೆ ಮೇಲೆ ಸುಮ್ಮನೆ ಕಮ್ಮಿ ಖರ್ಚಲ್ಲಿ ಹೋಗ್ತಾ ಇದ್ದ ರಫ್ತು ನಿಂತು ಹೋಯಿತು. ಇದಾದ್ಮೇಲೆ ಭೂ ಮಾರ್ಗಗಳ ಮೂಲಕ ಬಾಂಗ್ಲಾದಿಂದ ಆಮದು ಮಾಡಿಕೊಳ್ತಾ ಇದ್ದ ರೆಡಿಮೇಡ್ ಫ್ರೂಟ್ ಡ್ರಿಂಕ್ಸ್ ಮತ್ತು ಫ್ಲೇವರ್ಡ್ ಪ್ರಾಸೆಸ್ಡ್ ಫುಡ್ಸ್ ಅಂದರೆ ಚಿಪ್ಸ್, ಸ್ನ್ಯಾಕ್ಸ್, ಸಿಹಿ ತಿಂಡಿ, ಹತ್ತಿ, ಆಮೇಲೆ ಈ ಹತ್ತಿ ನೂಲಿನ ವೇಸ್ಟ್, ಪ್ಲಾಸ್ಟಿಕ್ ಮತ್ತು PVC ಗೂಡ್ಸ್, ಮರದ ಪೀಠೋಪಕರಣದ ಮೇಲೆ ಭಾರತ ಬ್ಯಾನ್ ಹಾಕ್ತು. ಇನ್ನು ಕಳೆದ ತಿಂಗಳು ಕೂಡ ಹೊಸ ನಿರ್ಬಂಧಗಳು ಬಿದ್ವು. ಇದರ ಪರಿಣಾಮ ಸೆಣಬು ಮತ್ತು ಅಗಸೆಯಿಂದ ತಯಾರಿಸಿದ ಉತ್ಪನ್ನಗಳು, ಸೆಣಬಿನ ನೂಲು, ಅಗಸೆ ನೂಲು ಮತ್ತು ನೇಯ್ದ ಬಟ್ಟೆಗಳನ್ನು ಮುಂಬೈ ಮೂಲಕ ಕಳಿಸಿ ಅಂತ ಹೇಳ್ತು. ಗಮನಿಸಬೇಕಾದ ಸಂಗತಿ ಅಂದರೆ ಭಾರತ ಬಾಂಗ್ಲಾ ನಡುವಿನ ವ್ಯಾಪಾರಕ್ಕಾಗಿ ಈಶಾನ್ಯ ರಾಜ್ಯಗಳಲ್ಲಿ ಅಂದರೆ ತ್ರಿಪುರಾ, ಅಸ್ಸಾಂ ಮತ್ತು ಮೇಘಾಲಯ ಸೇರಿಟ್ಟು 11 ಕಡೆ ಲ್ಯಾಂಡ್ ಟ್ರಾನ್ಸಿಟ್ ಪಾಯಿಂಟ್ಗಳಿದ್ವು. ಈ ಭೂಮಾರ್ಗಗಳ ಮೂಲಕ ಭಾರತ ಬಾಂಗ್ಲಾದ ಸುಮಾರು 90% ವ್ಯಾಪಾರ ಆಗ್ತಾ ಇತ್ತು. ಆದರೆ ಈಗ ಹೊಸ ಕಂಡೀಷನ್ಸ್ ಇಂದ ಬಾಂಗ್ಲಾದ ರಫ್ತು ಕ್ಷೇತ್ರಕ್ಕೆ ಹೊಡೆತ ಬೀಳುತ್ತೆ. ಅವರ ವಸ್ತುಗಳ ಸಾಗಾಟ ವೆಚ್ಚ ತುಂಬಾ ದುಬಾರಿ ಆಗುತ್ತೆ. ಅಷ್ಟೇ ಅಲ್ಲ, ಶೇಖ್ ಹಸೀನಾ ಪದಚ್ಯುತಿ ನಂತರ ಭಾರತ ಬಾಂಗ್ಲಾ ಜೊತೆಗೆ ಮಾಡಿಕೊಂಡಿದ್ದ ಸಾಕಷ್ಟು ಒಪ್ಪಂದಗಳನ್ನ ರಿವ್ಯೂ ಮಾಡ್ತಾ ಇದೆ. ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದ 2026ಕ್ಕೆ ಅದರ ಅವಧಿನೇ ಮುಗಿದು ಹೋಗ್ತಿರೋದ್ರಿಂದ ಭಾರತ ಅದನ್ನು ಮರುಪರಿಶೀಲನೆ ಮಾಡೋಕೆ ಚಿಂತನೆ ನಡೆಸ್ತಾ ಇದೆ. ಸೊ ಇದೆಲ್ಲ ಬಾಂಗ್ಲಾದ ಉದ್ಯಮಿಗಳಿಗೆ ನೇರ ಹೊಡೆತ ಕೊಡುತ್ತೆ. ಕಮ್ಮಿ ಖರ್ಚಿನಲ್ಲಿ ಭಾರತದ ಸಹಾಯ ಪಡ್ಕೊಂಡು ಅವರು ತಮ್ಮ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು. ಈಗ ಅವರೆಲ್ಲರ ಬಾಯಿಗೂ ಯೂನಸ್ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಾಂಗ್ಲಾದ ಪರಿಸ್ಥಿತಿ ಇನ್ನಷ್ಟು ದುಸ್ತರವಾಗುತ್ತೆ ಅಂತ ಅಲ್ಲಿನವರೇ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಂತ ಇದೊಂದು ಮಾತ್ರ ಅಲ್ಲ,
ಈಗ ಈ ಆಟಕ್ಕೆ ಟ್ರಂಪ್ ಕೂಡ ಸೇರ್ಕೊಂಡಿದ್ದಾರೆ. ಇಲ್ಲಿ ಟ್ರಂಪ್ ಕೊಡ್ತಿರೋ ಏಟ್ ಹೇಗಿದೆ ಅಂತ ಹೇಳಿದ್ರೆ, ಗೋಡೆಗೆ ಮೊಳೆ ಹೊಡೆಯುವಾಗ ಕೊನೆ ಸಲ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ನೋಡಿ, ಆ ರೀತಿ ಇದೆ. ಟ್ರಂಪ್ ಬಾಂಗ್ಲಾದ ಮೇಲೆ 35% ಟ್ಯಾರಿಫ್ ಹಾಕಿದ್ದಾರೆ. ಆಗಸ್ಟ್ ಆರಂಭದಿಂದ ಇದು ಜಾರಿಗೆ ಬರುತ್ತೆ ಅಂತ ಕೂಡ ಘೋಷಿಸಿದ್ದಾರೆ. ಇದು ಎಂತ ಹೊಡೆತ ಅಂದ್ರೆ, ಆಲ್ರೆಡಿ ಬಾಂಗ್ಲಾದ ರಫ್ತಿನ ಮೇಲೆ 15% ತೆರಿಗೆ ಇದೆ. ಹೊಸದಾಗಿ 35% ಅಂದ್ರೆ 50% ತೆರಿಗೆ ಕಟ್ಟಬೇಕು. ಇದು ಬಾಂಗ್ಲಾದ ವ್ಯಾಪಾರಕ್ಕೆ ಮರಣ ಶಾಸನ. ಯಾಕಂದ್ರೆ ಅಮೆರಿಕಾಗೆ ಬಾಂಗ್ಲಾ $8.4 ಬಿಲಿಯನ್ ರಫ್ತು ಮಾಡ್ತಿದೆ. ಬಾಂಗ್ಲಾದ ಒಟ್ಟು ಜವಳಿ ರಫ್ತಲ್ಲಿ 20% ಅಮೆರಿಕಾಗೆ ಹೋಗುತ್ತೆ. ಬಾಂಗ್ಲಾಗೆ ದೊಡ್ಡ ಲಾಭ ಬರ್ತಾ ಇದ್ದ ಮಾರ್ಕೆಟ್. ಸೊ ಈಗ ಹೊಸ ಟ್ಯಾರಿಫ್ ಬಾಂಗ್ಲಾದ ವಸ್ತುಗಳನ್ನ ಅಮೆರಿಕದಲ್ಲಿ ದುಬಾರಿ ಆಗೋ ರೀತಿ ಮಾಡುತ್ತೆ. ಇದರಿಂದ ಅಮೆರಿಕದ ಗ್ರಾಹಕರು ವಿಯೆಟ್ನಾಂ ಕಡೆಗೆ, ಭಾರತದ ಕಡೆಗೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಬಾಂಗ್ಲಾಗಿಂತ ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಇವಾಗ ಲಭ್ಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ ಕಡೆ ಕರೆಂಟ್ ಪ್ರಾಬ್ಲಮ್, ಮತ್ತೊಂದ್ ಕಡೆ ನೀರಿನ ಪ್ರಾಬ್ಲಮ್, ಆ ಕಡೆ ರಾಜಕೀಯ ಅಸ್ಥಿರತೆ, ಈ ಕಡೆ ಭಾರತದ ನಿರ್ಬಂಧ, ಇವೆಲ್ಲವೂ ಬಾಂಗ್ಲಾದ ರಫ್ತಿಗೆ ಕಂಟಕ ಆಗ್ತಾ ಇದೆ. ಸಾರಿಗೆ ವೆಚ್ಚ ಹೆಚ್ಚಾಗ್ತಿದೆ. ಈಗ ಇದ್ರ ಮೇಲೆ ಟ್ರಂಪ್ ಹಾಕಿರೋ ಟ್ಯಾರಿಫ್ ಜಾರಿಗೆ ಬಂದ್ರೆ ಬಾಂಗ್ಲಾ ಜವಳಿ ಕ್ಷೇತ್ರ ಮಕಾಡೆ ಮಲಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ಕಾರಣಕ್ಕೆ ಅಲ್ಲಿನ ಜನ, ಉದ್ಯಮಿಗಳು ಕೂಡ ಯೂನಸ್ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಸ್ನೇಹಿತರೆ, ಬಾಂಗ್ಲಾದಲ್ಲಿ ಇದೆಲ್ಲ ಆಗ್ತಿರೋದು ಸ್ಟ್ರಾಟಜಿಕ್ ಆಗಿ ಭಾರತಕ್ಕೊಂದು ರೀತಿ ಲಾಭನೇ. ಬಾಂಗ್ಲಾದಲ್ಲಿ ಪರಿಸ್ಥಿತಿ ಹಳ್ಳ ಹಿಡಿದಷ್ಟು ಯೂನಸ್ ಅಂಡ್ ಗ್ಯಾಂಗ್ ವಿರುದ್ಧ ಅಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. ಅದಕ್ಕೊಂದು ಕಿಡಿ ಬೇಕು ಅಷ್ಟೇ. ಆ ಕಿಡಿ ಸ್ಪಾರ್ಕ್ ಆಗಿ ಹೊತ್ಕೊಂಡು ಉರಿಯೋಕೆ ಶುರುವಾದ್ರೆ ಯೂನಸ್ ಅಂಡ್ ಗ್ಯಾಂಗ್ ಕೆಳಗಿಳಿದೆ ಬೇರೆ ಆಪ್ಷನ್ಸೇ ಇರೋದಿಲ್ಲ. ಆಗ ಸೇನೆ ಅಧಿಕಾರವನ್ನು ಕೈಗೆ ತೆಗೆದುಕೊಳ್ಬೇಕಾಗಿ ಬರಬಹುದು. ಸೇನೆಗೆ ಸದ್ಯ ಇರೋ ಮುಖ್ಯಸ್ಥ ಶೇಖ್ ಹಸೀನಾ ಅವರ ಅವಧಿಯಲ್ಲಿ ನೇಮಕ ಆಗಿರೋ ವಕರುಜ್ಜಮಾನ್ ಹಸೀನಾರ ಸಂಬಂಧಿ ಕೂಡ. ಆಗ ನಿಧಾನಕ್ಕೆ ಮತ್ತೆ ಭಾರತದ ಫ್ರೆಂಡ್ ಶೇಖ್ ಹಸೀನಾ ಅವರ ಬಾಂಗ್ಲಾ ರೀ ಎಂಟ್ರಿಗೆ ಅವಕಾಶಗಳು ಓಪನ್ ಆಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.